250 ರೂಪಾಯಿಂದನೂ ಕೆಲಸ ಸ್ಟಾರ್ಟ್ ಮಾಡ್ತೀವಣ್ಣ. 7 ಅಡಿ ಕಂಬ, 6 ಲೈನ್ ತಂತಿ, ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಪ್ರಾಪರ್ಟಿ ಓನರ್ ಏನಿದ್ದೀರಾ, ನಾನು ರೈತನ ಮಗಾಗಿ ಸತ್ಯನೇ ಹೇಳ್ತಾ ಇದ್ದೀನಿ. ತಂತಿ ಬೇಕಾ, ಮೆಶ್ ಬೇಕಾ, ಟಾಟಾದ್ ಬೇಕಾ, ಮೈಕನ್ ಬೇಕಾ, ನೀವೇ ಪರ್ಚೇಸ್ ಮಾಡ್ಕೊ ಬನ್ನಿ. ನಾನು ಹೊಲದಲ್ಲಿ ಯಾವುದೇ ಡಿಸ್ಟಿಕ್ ಆಗ್ಲಿ, ಕರ್ನಾಟಕದಲ್ಲಿ ಯಾವುದೇ ಮೂಲೆ ಆಗ್ಲಿ, ನಾನ್ ಬಂದು ಕೆಲಸ ಮಾಡ್ಕೊಡ್ತೀನಿ. ನನಗೆ ಲೇಬರ್ ಕೊಡಿ, ಕೆಲಸ ಮಾಡ್ಕೊಡ್ತೀನಿ. ಒರಿಜಿನಲ್ ಆಗ್ಬೇಕು ಮೆಟೀರಿಯಲ್. ಟಾಟಾದಲ್ಲಿ 3 ತರ ಬರುತ್ತೆ ನಿಮ್ಗೆ. ಜಿಂಕ್ ಕೋಟೆಡ್, ಒಂದು 100 GSM, ಇನ್ನೊಂದು ರಸ್ಟ್ ಪ್ರೂಫ್, 3 ತರ ಬರುತ್ತೆ. ಅದನ್ನ ಫಸ್ಟ್ ತಿಳ್ಕೊಳ್ಳಿ. ಒರಿಜಿನಲ್ ಟಾಟಾ ಏನೈತೆ, ಅವ್ನ್ ವಾರಂಟಿ ಕೊಡೋದೇ 10 ವರ್ಷ. 10 ವರ್ಷದ ಮೇಲೆ ಇವರೆಲ್ಲ 15 ವರ್ಷ, 20 ವರ್ಷ, 25 ವರ್ಷ ಇದೆಲ್ಲ ಹೆಂಗ್ ಕೊಡ್ತಾರೆ ಸರ್? ನಾನೇ ಸ್ವಂತವಾಗಿ ಮಾಡ್ತಾ ಇರೋದು. 8 ವರ್ಷದಿಂದ ಮೋಸ ಹೋಗಿದ್ದೀನಿ. ಸ್ಟೀಲ್ ಅಂಗಡಿಗೆ ಹೋದ್ರೆ ನಿಮ್ಗೆ ಮೆಟೀರಿಯಲ್ ಸಿಗುತ್ತಣ್ಣ. ಒಂದು ಒರಿಜಿನಲ್ ಮೆಟೀರಿಯಲ್ ಎಷ್ಟಾಗುತ್ತೆ ಅದು ಒಂದು ಕೊಟೇಶನ್ ಅಲ್ಲೇ ಕೊಡಿಸ್ತೀನಿ ಅಣ್ಣ. 100 ರೂಪಾಯಿ ಕಮ್ಮಿ ಮಾಡ್ತಾ ಇದೀನಿ ಅಂತಂದ್ರೆ ಐಟಮ್ 100ಕ್ಕೆ 70% ಬ್ರಾಂಡೆಡ್ ಕಮ್ಮಿ ಆಗುತ್ತೆ. ನನಗೆ ಕೆಲಸ ಕೊಡಿ ಅಂತ ಹೇಳಲ್ಲ. ಒಂದು 4-5 ಕಡೆ ವಿಚಾರಿಸಿ, ಫಸ್ಟ್ ಅಂಗಡಿಗಳು ವಿಚಾರಿಸಿ, 2-3 ಕೊಟೇಶನ್ ಹಾಕ್ಸಿ, ಒಳ್ಳೆ ಟಾಟಾ ಮೆಟೀರಿಯಲ್ ಹುಡುಕಿ ಟಾಟಾನೇ ಹಾಕೋದು ನಾವು. ಇದು ಬಂದು 2.5 ಎಕರೆ ಫ್ಲಾಟ್ ಅದೇ ಎಲ್ಲ ಟಾಟಾನೇ ಮಾಡಿರೋದು. ನಿಮ್ಗೆ ಅಷ್ಟೊಂದು ಜವಾಬ್ದಾರಿ ತಗೊಳಕ್ಕಾಗಿಲ್ಲ ಅಂತಂದ್ರೆ ನಾನು ನಿಮ್ಗೆ ನಿಂತು ಕೆಲಸ ಮಾಡಿಸ್ಕೊಡ್ತೀನಿ. ಕಲ್ಲೇ ಆಗ್ಬೋದು, ಮೆಟೀರಿಯಲ್ ಆಗ್ಬೋದು, ಎಲ್ಲಿ ಸಿಗ್ಬೇಕು ಅಂತ ಮಾಹಿತಿ ನನ್ನ ಕೇಳಿ. ಲೇಬರ್ ಆದ್ರೆ ಸರ್ ನಮ್ದು ಒಂದು ಕಂಬಕ್ಕೆ 250 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ. ಊಟ, ತಿಂಡಿ, ಟ್ರಾವೆಲ್ ಚಾರ್ಜು ಎಲ್ಲ ನಮ್ದೇ ಇನ್ಕ್ಲೂಡ್ ಆಗಿರುತ್ತೆ ಸರ್. ನಾನು 3 ತರ ಕೆಲಸ ಮಾಡ್ತೀನಿ ಸರ್. ಒಂದು ತಂತಿ, ನಾಟೆಡ್ ಮೆಶ್, ಒಂದು ಮೆಶ್, ಡೈಮಂಡ್ ಕಟ್ ಮೆಶ್. ಯಾರೇ ಹಾಕಿಸ್ಕೊಂಡ್ರು ಒಂದೇ ಮೆಟೀರಿಯಲ್ ಹಾಕೋದು, ಅದು ಒರಿಜಿನಲ್ ಮೆಟೀರಿಯಲ್ ಹಾಕೋದು. ಟಾಟಾ ಅನ್ನೋದೇ ಒರಿಜಿನಲ್. ಟಾಟಾದಲ್ಲಿ 3 ತರ ಬರುತ್ತೆ. ಅದನ್ನ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು. ಕಲ್ಲು ನೀವೇ ತಂದ್ಕೊಡಿ, ಮೆಟೀರಿಯಲ್ ನೀವೇ ತಂದ್ಕೊಡಿ, ನಾನು ಲೇಬರ್ ಅಲ್ಲಿ ಕೆಲಸ ಮಾಡ್ಬಿಟ್ಟು ಬರ್ತೀನಿ ಅಣ್ಣ. 250 ರೂಪಾಯಿಂದನೂ ಸ್ಟಾರ್ಟ್. 7 ಅಡಿ ಕಂಬ, 8 ಅಡಿ ಕಂಬ ಆಗಲಿ, 9 ಅಡಿ ಕಂಬ ಆಗಲಿ, 10 ಅಡಿ ಕಂಬ ಆಗಲಿ, ಮೆಶ್ ಆಗಲಿ, ಏನೇ ಆಗ್ಬೋದಣ್ಣ. ಎನಿ1. ಸರ್ ನಮಸ್ತೆ ಸರ್, ನಿಮ್ಮ ಪರಿಚಯ ಮಾಡ್ಕೊಡಿ ಸರ್. ನನ್ನ ಹೆಸರು ಸಚಿನ್ ಅಂತ, ಚನ್ನಪಣ್ಣ ತಾಲೂಕು ಗುಡ್ಡೆ ತಿನ್ಸಂದ್ರ ಅನ್ನೋ ಒಂದು ಗ್ರಾಮದವನು ಸರ್. ನಾನು 8 ವರ್ಷದಿಂದನೂ ಇದೇ ವರ್ಕ್ ಮಾಡ್ತಾ ಇರೋದು. ನನಗೆ ಸುಳ್ಳೆಲ್ಲ ಹೇಳಕ್ಕೆ ಬರಲ್ಲ. ನಮ್ಮ ಅಪ್ಪ ಮಾಡ್ತಾಯಿದ್ರು, ನಮ್ಮ ತಾತ ಮಾಡ್ತಾಯಿದ್ರು. ಅದನ್ನು ನಾನು ಮುಂದುವರ್ಸ್ಕೊ ಹೋಗ್ತಾ ಇದ್ದೀನಿ ಅಂತೆಲ್ಲ. 8 ವರ್ಷದಿಂದನೂ ನಾನೇ ಮಾಡ್ತಾ ಇರೋದು. ಇದು ಬಂದು ಇಪ್ಪಡಿ ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಟೋಟಲ್ಲು 2.5 ಎಕರೆ ಜಾಗ ಐತೆ ಸರ್. ಇದು ನಾನು ಕಸ್ಟಮರ್ಸು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ರಿಕ್ವೈರ್ಮೆಂಟ್ ಏನಿತ್ತು ಅಂತಂದರೆ, ನಮಗೆ ಒಂದು ಲೇಬರಲ್ಲಿ ಕೆಲಸ ಮಾಡಿಕೊಡ್ಬೇಕು, ಮೆಟೀರಿಯಲ್ ಎಲ್ಲ ನಾನೇ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಒಂದು 250 ರೂಪಾಯಿಂದನೂ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಸರ್. ಮ್ಯಾನುಫ್ಯಾಕ್ಚರ್ ನಮಗೆ ಕೊಡಲ್ಲ, ಟಾಟಾ ಡೀಲರ್ ನಾನು ಹೇಳ್ಕೋಬೇಕು ಅಂತಂದರೆ. ಟೋಟಲಾಗಿ 2.5 ಎಕರೆ ಜಾಗನ ನಾನು 250 ರೂಪಾಯಿಂದ ಸ್ಟಾರ್ಟ್ ಮಾಡಿ 500 ರೂಪಾಯಿ ಒಳಗಡೆ ಕೆಲಸ ಮುಗಿಸ್ಕೊಡ್ತೀನಿ ಲೇಬರ್ ಆಗಿದ್ರೆ. ಕಸ್ಟಮರ್ ರಿಕ್ವೈರ್ಮೆಂಟ್ ಬಂದು 7 ಫೀಟ್ ಪೋಲು, 2 ಅಡಿ ಒಳಿಗೆ ಹೋಗೈತೆ, 6 ಅಡಿ ಮೇಲೆ ಐತೆ ಸರ್. ಇದು 6 ಲೈನ್ ತಂತಿ ಬರುತ್ತೆ. ನಿಮಗೆ ತಂತಿ ಬೇಕು ಅಂತಂದ್ರೆ ತಂತಿನ ಹಾಕ್ಕೊಡ್ತೀನಿ, ಮೆಶ್ ಬೇಕು ಅಂತಂದರೆ ಮೆಶ್ ಹಾಕ್ಕೊಡ್ತೀನಿ. ಮೆಶ್ ಬಂದು ನಿಮಗೆ 3 ಲೈನ್ ತಂತಿ ಬರುತ್ತೆ, 6 ಅಡಿ ಮೆಶ್ ಬರುತ್ತೆ. 250 ರೂಪಾಯಿ ಕೆಲಸ ಅಂತಂದರೆ ಸರ್ ನಿಮಗೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತೀನಿ ಕೇಳಿ ಸರ್. ಮೆಟೀರಿಯಲ್ ಎಲ್ಲ ನೀವೇ ತಂದುಕೊಡಿ. ಯಾಕಂದರೆ ಇವತ್ತು ಒಂದು ಕಾಂಪಿಟೇಷನ್ ಹೆಂಗಾಗಿದೆ ಅಂತಂದರೆ 650, 700 ರೂಪಾಯಿ, 750 ರೂಪಾಯಿ ಈ ಥರ ಒಂದು ಲೆವೆಲಿಗೆ ಬಂದ್ಬಿಟ್ಟವ್ರೆ. ಯಾಕಂತಂದರೆ ಯಾವ ಮೆಟೀರಿಯಲ್ ತಂದಾಕ್ತವ್ರೆ ಅದೆಲ್ಲ ಗೊತ್ತಿಲ್ಲ. 9 ಇಯರ್ಸ್ ಬ್ಯಾಕು ನಮ್ಮದೇ ಒಂದು 2.5 ಎಕರೆ ಜಾಗ ಮಾಡಿಸಿದ್ದು ನಾವು. ಅದು ಮೆಟೀರಿಯಲ್ಲು ಬ್ರ್ಯಾಂಡೆಡು ಏನೂ ಚೆಕ್ ಮಾಡಿಸಿಲ್ಲ, ಹಾಕಿಸ್ತೋ. ಬಟ್ 2 ಇಯರ್ಸಲ್ಲಿ ರಸ್ಟ್ ಬಂತು ಅದು. ಯಾಕಂದರೆ ನಾನೇ ಫೀಲ್ಡ್ಗೆ ಇಲ್ಲದೆ ಈಗ ನಾನು ಕೆಲಸ ಮಾಡ್ತಾಯಿದ್ದೀವಿ. 8 ವರ್ಷದಿಂದನೂ ಕೆಲಸ ಮಾಡ್ತಾಯಿದ್ದೀನಿ. 8 ವರ್ಷದಿಂದನೂ ಕೆಲಸ ಮಾಡ್ತಾ ಇರೋದಕ್ಕೇ ಒಂದು ಐಡಿಯಾ ಬಂದೈತೆ ನನಗೆ. ಯಾವ ಥರ ಅಂದರೆ, ರೈತನ ಮಗ ಸರ್. ನಾನು ಚನ್ನಪಣ್ಣ ತಾಲೂಕಲ್ಲಿ ತಿಮ್ಸನ ಅನ್ನೋ ಗ್ರಾಮ. ರೈತನ ಮಗ ಹೇಳ್ತಾ ಇದ್ದೀನಿ. ಇವ್ರು ಏನು 650, 700, 750 ಅಂತ ರೇಟ್ ಹೇಳ್ತವ್ರೆ. ಬೇರೆ ಬಿಸ್ನೆಸ್ಸು ನಮಗೆ ಲೆಕ್ಕ ಇಲ್ಲ ಬಿಡಿ. ಬೇರೆ ಬಿಸ್ನೆಸ್ ಬಗ್ಗೆ ಮಾತಾಡೋದೇನು ಬೇಡ. 650 ರೂಪಾಯಿ, 750 ರೂಪಾಯಿಗೆ ಯಾವ ತಂತಿ ತತ್ತವ್ರೆ, ಯಾವ ಮೆಶ್ ತತ್ತವ್ರೆ ಒಂದೂ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಒಂದು ಪ್ರಾಪರ್ಟಿ ಓನರ್ ಏನಿದ್ದೀರಾ, ನಾನು ರೈತನ ಮಗಾಗಿ ಸತ್ಯನೇ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಬಿಡಿ. ನನಗೆ ನೆಸೆಸಿಟಿ ಇಲ್ಲ ವಿಡಿಯೋ ಮಾಡೋದು. ರೈತನ ಮಗಾಗಿ ಹೇಳ್ತಾ ಇದ್ದೀನಿ, ಸತ್ಯನೇ ಹೇಳ್ತಾ ಇದ್ದೀನಿ. ನೀವೇ ಹೋಗಿ ನೀವೇ ಪರ್ಚೇಸ್ ಮಾಡಿ. ತಂತಿ ಬೇಕಾ, ಮೆಶ್ ಬೇಕಾ, ಟಾಟಾದ್ ಬೇಕಾ, ಮೈಕನ್ ಬೇಕಾ, ನೀವೇ ಪರ್ಚೇಸ್ ಮಾಡ್ಕೊ ಬನ್ನಿ. ನಾನು ಹೊಲದಲ್ಲಿ ಯಾವುದೇ ಡಿಸ್ಟಿಕ್ ಆಗಲಿ, ಕರ್ನಾಟಕದಲ್ಲಿ ಯಾವುದೇ ಮೂಲೆ ಆಗಲಿ, ನಾನು ಬಂದು ಕೆಲಸ ಮಾಡ್ಕೊಡ್ತೀನಿ. ಬರೀ ಲೇಬರಲ್ಲಿ ಕೆಲಸ. ಇದು ಸತ್ಯ, 100% ನಿಜ. ಇಟ್ಕೊಳ್ಳಿ. ನಂದು ಕೆಂಗೇರಿ ಹತ್ರ ಸುನ್ಕಲ್ ಪಾಳ್ಯ, ಮಹಾವೀರ್ ಲೇಕ್ ಹತ್ರ ಅಪಾರ್ಟ್ಮೆಂಟ್ ಐತೆ. ಅಪಾರ್ಟ್ಮೆಂಟ್ ಆಪೋಸಿಟು ಡಾಮಿನೋಸ್ ಅಂತ. ಡಾಮಿನೋಸ್ ಮೇಲ್ಗಡೆ ಒಂದು ಆಫೀಸ್ ಮಾಡ್ಕೊಂಡಿದ್ದೀವಿ ಸರ್. ಬೆಂಗಳೂರಲ್ಲಿ ಯಾರೇ ವಿಸಿಟ್ ಮಾಡಬೇಕು ಅಂತಂದ್ರೆ ಆಫೀಸಿಗೆ ಬನ್ನಿ, ಎನಿ ಟೈಮ್ ಕಾಲ್ ಮಾಡ್ಕೊಂಬನ್ನಿ, ನಾನು ಸಿಗ್ತೀನಿ. ಎಲ್ಲಿ ತೊಂದರೆ ಆಗ್ತೈತೆ ರೈತರಿಗೆ, ಎಲ್ಲಿ ಮೋಸ ಆಗ್ತೈತೆ ಅಂತ ನಾನು ಡೈರೆಕ್ಟಾಗಿ ಹೇಳ್ಕೊಡ್ತೀನಿ ಸರ್. ಇವರೆಲ್ಲ ಏನು ಕಮ್ಮಿಂಗ್ ಮಾಡ್ತೀನಿ, ಅದಕ್ಕೆ ಮಾಡ್ತೀನಿ, ಇದಕ್ಕೆ ಮಾಡ್ತೀನಿ, ಕಲ್ಲು ಅಡ್ವಾನ್ಸ್ ಹಾಕಿಸ್ಕೊಳ್ಳೋದು, ಓಡಾಗೋದು ಇವೆಲ್ಲ ಸಿಕ್ಕಾಪಟ್ಟೆ ಬಂದೈತೆ. ಅಂದರೂ ಏನು ಅಂತಂದರೆ ಸರ್, ನನಗೆ ಲೇಬರ್ ಕೊಡಿ, ಕೆಲಸ ಮಾಡಿಕೊಡ್ತೀನಿ. ನಾನು ಕಮ್ಮಿಗಂತೂ ಕೆಲಸ ಮಾಡಲ್ಲ ಸರ್. ಡೈರೆಕ್ಟಾಗಿ ಹೇಳ್ತೀನಿ. ಕಮ್ಮಿ ಕೆಲಸ ಮಾಡಿದಷ್ಟು ಕಮ್ಮಿ ಮೆಟೀರಿಯಲ್ಲು. ಎಷ್ಟು ಚೀಪಾಗಿ ಮೆಟೀರಿಯಲ್ ಆಗುತ್ತೆ ಅಂತಂದರೆ ಸರ್, ರಸ್ಟ್ ಪ್ರೂಫ್ ಇರಬೇಕು ಮೆಟೀರಿಯಲ್ ಯಾವತ್ತೂ. ವಾಟರ್ ಪ್ರೂಫ್ ಇರಬೇಕು. ಟಾಟಾ ಅಂತ ಅಂದರೆ ಟಾಟಾದಲ್ಲಿ 3 ಥರ ಬರುತ್ತೆ ನಿಮಗೆ. ನಾನೊಬ್ಬ ಟಾಟಾ ಡೀಲರಾಗಿ ಹೇಳ್ತಾ ಇದ್ದೀನಿ ಸರ್. ಟಾಟಾ ಡೀಲರು ಸಚಿನ್ ಅಂತ ತಿಳ್ಕೊಳ್ಳಿ, ಹೆಸರನ್ನ ಬೇಕಾದ್ರೆ ಪಕ್ಕ. ಇವರೆಲ್ಲ ಏನು ಹೇಳ್ತಾರೆ, ಟಾಟಾ ಮ್ಯಾನುಫ್ಯಾಕ್ಚರ್ ಹೆಂಗೆ ಕೊಟ್ಬಿಡ್ತಾರೆ ಸರ್ ಇವ್ರಿಗೆ. ಟಾಟಾ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗುತ್ತೆ ಇವರು? ಟಾಟಾ ಮ್ಯಾನುಫ್ಯಾಕ್ಚರ್ ಮಾಡೋದು ಒಂದು ಫ್ಯಾಕ್ಟ್ರಿ. ನಾನು ಅದನ್ನು ಪರ್ಚೇಸ್ ಮಾಡಿ ಡೀಲರಾಗಿ ತಂದಾಗ್ತಾ ಇರೋದು. ಒಂದು MRP ಔಟ್ಲೆಟ್ ರೇಟ್ ಏನೈತೆ,
ಇವರೆಲ್ಲ ತಂದಾಕ್ತವ್ರೆ ಒಂದು ಕಮ್ಮಿ ರೇಟಿಗೆ ಮಾಡಿಬಿಟ್ಟು ಸರ್. ಎಷ್ಟು ಚೀಪಾಗಿ ತಂದಾಕ್ತವ್ರೆ ಅಂತಂದರೆ ಯಾವುದು ಸರ್ ಇದು ತಂತಿ. ಒಂದು ತಂತಿ ಒರಿಜಿನಲ್ ಆಗಿರಬೇಕು, ಒಳ್ಳೆ ಕ್ವಾಲಿಟಿ ಆಗಿರಬೇಕು. ಫಸ್ಟು ಕಸ್ಟಮರ್ ಅದನ್ನು ಇದು ಮಾಡಿ. ರೇಟ್ ಎಲ್ಲ ಆಮೇಲೆ ಮಾತಾಡೋದ ಸರ್, ಫಸ್ಟು ಒರಿಜಿನಲ್ ಆಗಬೇಕು ಮೆಟೀರಿಯಲ್ಲು. ನೋಡಿ ಇದು ಟಾಟಾ 3 ಥರ ಬರುತ್ತೆ. ಒಂದು ಜಿಂಕ್ ಕೋಟೆಡು, ಒಂದು 100 GSM, ಇನ್ನೊಂದು ರಸ್ಟ್ ಪ್ರೂಫು. 3 ಥರ ಬರುತ್ತೆ. ಅದನ್ನು ಫಸ್ಟು ತಿಳ್ಕೊಳ್ಳಿ ಕಸ್ಟಮರ್ಸು. ಇವರೆಲ್ಲ ಏನು ಹೇಳ್ತಾರೆ ಸರ್, 50 ವರ್ಷ 40 ವರ್ಷ 30 ವರ್ಷ ಈ ಥರ ಗ್ಯಾರಂಟಿ ಕೊಡ್ತೀನಿ ಅಂತ. ಒಂದು ಒರಿಜಿನಲ್ ಟಾಟಾ ಏನೈತೆ ಅವ್ನು ವಾರಂಟಿ ಕೊಡೋದೇ 10 ವರ್ಷ. 10 ವರ್ಷದ ಮೇಲೆ ಇವರೆಲ್ಲ 15 ವರ್ಷ 20 ವರ್ಷ 25 ವರ್ಷ ಇದೆಲ್ಲ ಹೆಂಗೆ ಕೊಡ್ತಾರೆ ಸರ್ ಅದನ್ನು ಫಸ್ಟು ನೀವು ಕಸ್ಟಮರ್ಸು. ನನಗೆ ಕೆಲಸ ಕೊಡಿ ಅಂತ ನಿಮ್ಮನ್ನೇನು ಕೇಳ್ತಾ ಇಲ್ಲ. ಯಾರೇ ಆಗಲಿ ಒಂದು ಕಸ್ಟಮರು ಇನ್ನೊಬ್ರು ಕೆಲಸ ಕೊಡ್ತಾ ಇದ್ದೀನಿ ಅಂತಂದಾಗ ಅದನ್ನು ಫಸ್ಟು ವಿಚಾರಿಸ್ಕೊಳ್ಳಿ. ಒಂದು 2 years ಬ್ಯಾಕು ಒಂದು 900 ಅಂದರೆ 900 ರೂಪಾಯಿ ಕೆಲಸ ನಡೀತಿತ್ತು, ಯಾವುದೋ 7 ಅಡಿ ಕಂಬ. ಇವತ್ತು ಏಕಾಏಕಿ 250 300 ರೂಪಾಯಿ ಕಮ್ಮಿ ಮಾಡ್ಬಿಟ್ಟು ಕೆಲಸ ಮಾಡ್ತಾವ್ರೆ ಅಂತಂದಾಗ ಅಲ್ಲಿ ಬೇಕಾಗಿರೋದವ್ರಿಗೆ 50 ರೂಪಾಯಿ 100 ರೂಪಾಯಿ ಲಾಭನೇ ಹೊರತು ಬೇರೆ ಏನೂ ಅಲ್ಲ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ಈ ಕೆಲಸದಲ್ಲಿ ನನಗೆ ಲಾಭ 1 ರೂಪಾಯಿ ಬೇಡ ಅಣ್ಣ. ನಮ್ಮಲ್ಲಿ 70 ರಿಂದ 80 ಜನ ಲೇಬರರ್ಸ್ ಅವರೇ. ನಾನು ಒಬ್ಬ ಕೂಲಿ ಕಾರ್ಮಿಕಾಗಿ ಹೇಳ್ತಾ ಇದ್ದೀನಿ. ನಾವು ಕೆಲಸ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಕೆಲಸ ಮಾಡ್ತಾ ಇರೋದು. ಇದು ಬಿಸ್ನೆಸ್ ಮಾಡೋಕ್ಕೆ ಅಂತ ನಾವು ಬಂದಿರೋದಲ್ಲ. ಏನು ಅಂತಂದರೆ ಒಂದು 70-80 ಜನ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಆಮೇಲೆ ಇನ್ನೂ ಒಂದು 70-80 ಜನ ಕೆಲಸ ಕೊಡಬೇಕು ಅನ್ನೋ ಒಂದು ಇಂಟೆನ್ಷನು. ಇವತ್ತೆಲ್ಲ ಏನು ನಿರುದ್ಯೋಗಿಗಳು ಸಂಖ್ಯೆ ಜಾಸ್ತಿ ಐತೈತೆ, ನಾವೆಲ್ಲ ಹಳ್ಳಿ ಸೈಡು. ಅದೊಂದು ಹೇಳ್ತಾ ಇರೋದು ನಿಮಗೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಕಲ್ಲು ನೀವೇ ತಂದುಕೊಡಿ, ಮೆಟೀರಿಯಲ್ಲು ನೀವೇ ತಂದುಕೊಡಿ, ನಾನು ಲೇಬರಲ್ಲಿ ಕೆಲಸ ಮಾಡ್ಬಿಟ್ಟು ಬರ್ತೀನಿ ಅಣ್ಣ. 250 ರೂಪಾಯಿಂದನೂ ಸ್ಟಾರ್ಟು. 7 ಅಡಿ ಕಂಬ, 8 ಅಡಿ ಕಂಬ ಆಗಲಿ, 9 ಅಡಿ ಕಂಬ ಆಗಲಿ, 10 ಅಡಿ ಕಂಬ ಆಗಲಿ, ಮಿಶ್ ಆಗಲಿ, ಏನೇ ಆಗ್ಬೋದಣ್ಣ. NE1 ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಕೆಂಗೇರಿ ಉತ್ರಳ್ಳಿ ಮೇನ್ ರೋಡು ಸುನ್ಕಲ್ ಪಾಳ್ಯ ಇಲ್ಲೇ ಆಫೀಸ್ ಇರೋದು ನಮ್ಮದು. ಬನ್ನಿ ಅಣ್ಣ, ವಿಸಿಟ್ ಮಾಡಿ. ನಮ್ಮ ನಂಬರ್ ಹಾಕಿರ್ತೀನಿ, ನಂದು ಮತ್ತು ನನ್ನ ತಮ್ಮಂದು. ನಾವು ಹೇಳ್ಕೋಬೇಕು ಅಂತಂದರೆ ಒಬ್ಬರು ರೈತರು ಮಕ್ಕಳಾಗಿ ಈ ಕೆಲಸ ಮಾಡ್ತಾ ಇರೋದು 8 ವರ್ಷದಿಂದನೂ ಕೆಲಸ ಮಾಡ್ತಾ ಇದ್ದೀನಿ ಅಣ್ಣ. ನಮ್ಮ ತಂದೆಯವ್ರು ಮಾಡ್ತಾರೋ ಅದನ್ನು ನಡ್ಸ್ಕೊಯ್ತಲ್ಲ, ನಾನೇ ಸ್ವಂತವಾಗಿ ಮಾಡ್ತಾ ಇರೋದು. ಏನಕ್ಕೆ ಅಂತಂದರೆ ಮೋಸ ಹೋಗಿದ್ದೀನಿ ಅಣ್ಣ. ನಾನು 8 ವರ್ಷದಿಂದ ಮೋಸ ಹೋಗಿದ್ದೀನಿ. ಇವರೆಲ್ಲ ಏನೆಲ್ಲ ಹೇಳ್ತಾರಣ್ಣ. ಇವತ್ತು ನೀವು ಮೆಟೀರಿಯಲ್ ಬೇಕು ಅಂತಂದರೆ ಆರಾಮಾಗಿ ಹೋಗಿ ಸ್ಟೀಲ್ ಅಂಗಡಿಗೆ ಹೋದರೆ ನಿಮಗೆ ಮೆಟೀರಿಯಲ್ ಸಿಗುತ್ತಣ್ಣ. ಇದು ತಂತಿನೇ ಆಗ್ಬೋದು, ಮಿಶ್ ಆಗ್ಬೋದು, ನಿಮ್ಗೆ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ. ಒಂದೊಂದು ತಾಲೂಕಲ್ಲಿ ಒಂದು ಆಫೀಸು ಒಂದೊಂದು ಫ್ಯಾಕ್ಟ್ರಿ, ಒಂದೊಂದು ಅಂಗಡಿಗಳು ಎಲ್ಲ ಇದ್ದೇ ಇರುತ್ತೆ. ಹೋಗಿ ಕೇಳಿ ತಗೊಳ್ಳಿ, ಬನ್ನಿ. ನಿಮಗೆ ಯಾವುದು ಅಷ್ಟು ಜವಾಬ್ದಾರಿ ತಗೊಳಕ್ಕಾಗಿಲ್ವಾ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಒಂದು ಒರಿಜಿನಲ್ ಮೆಟೀರಿಯಲ್ ಎಷ್ಟಾಗುತ್ತೆ ಅದು ಒಂದು ಕೊಟೇಶನ್ ಅಲ್ಲೇ ಕೊಡಿಸ್ತೀನಣ್ಣ. ಅದನ್ನು ಬಿಟ್ಬಿಟ್ಟು ನಾನು ಲೋಕಲಾಗಿ ಕೆಲಸ ಮಾಡೋಕ್ಕಾಗಲ್ಲ ಅಣ್ಣ. ನಾನು ಏನು ಅಂತಂದರೆ ಇವತ್ತು ನಾನು ಒಂದು 100 ರೂಪಾಯಿ ಕಮ್ಮಿ ಮಾಡ್ತಾಯಿದ್ದೀನಿ ಅಂತಂದರೆ ಅಲ್ಲಿ ಐಟಮು 100ಕ್ಕೆ 70% ಬ್ರ್ಯಾಂಡೆಡ್ ಕಮ್ಮಿ ಆಗುತ್ತೆ. ಅದನ್ನು ಫಸ್ಟು ತಿಳ್ಕೊಳ್ಳಿ ಕಸ್ಟಮರ್ಸು. ನನಗೆ ಕೆಲಸ ಕೊಡಿ ಅಂತ ಹೇಳಲ್ಲ, ಒಂದು ವಿಚಾರಿಸಿ, ಒಂದು 4-5 ಕಡೆ ವಿಚಾರಿಸಿ. ಫಸ್ಟು ಅಂಗಡಿಗಳ್ನ ಏನೇ ಆಗ್ಬೋದು ಅಂಗಡಿಗಳು ವಿಚಾರಿಸಿ 2-3 ಕೊಟೇಶನ್ ಹಾಕ್ಸಿ. ಒಳ್ಳೆ ಟಾಟಾ ಮೆಟೀರಿಯಲ್ ಹುಡುಕಿ. ಟಾಟಾನೇ ಅಣ್ಣ ಹಾಕೋದು ನಾವು. ಟಾಟಾ ಮೆಷಲ್ ಆಗಿದ್ರೆ ಮೈಕನ್ ಹುಡುಕಿ ಅಣ್ಣ. ಅಂದರೆ ಒಂದು ಸ್ವಲ್ಪ ಬ್ರ್ಯಾಂಡೆಡ್, ಅದು ಹೆವಿ ಕಾಸ್ಟ್ ಆಗುತ್ತೆ. ಆಲ್ಮೋಸ್ಟ್ ಅಲ್ಲಿ ನಾವು ಹಾಕೋದೆಲ್ಲ ಟಾಟಾನೇ ಅಣ್ಣ. ಒಂದು ಅವರೇಜ್ ಆಗಿ ಅಂತೇನಿಲ್ಲ, 80ಯಿಂದ 90% ಟಾಟಾ ಓಕೆ ಅಣ್ಣ. ಇದು ಬಂದು 2.5 ಎಕರೆ ಫ್ಲ್ಯಾಟ್ ಅದೇ ಎಲ್ಲ ಟಾಟಾನೇ ಮಾಡಿರೋದಣ್ಣ. ಓನರ್ ರಿಕ್ವೈರ್ಮೆಂಟ್ ಏನಿತ್ತು ಅಂತಂದರೆ ಮೆಟೀರಿಯಲ್ ಎಲ್ಲ ನಾವೇ ತಂದುಕೊಡ್ತೀನಿ, ನಮಗೆ ಒಂದು ಕೆಲಸ ಮಾಡಿಕೊಡ್ಬೇಕು ಅಂತಂದರು. ಕೆಲಸ ಮಾಡಿಕೊಟ್ಟಿದ್ದೀವಣ್ಣ. ನೋಡಿ, ನೀವೇ ನೋಡ್ತಾ ಇದ್ದೀರಿ. ಅಕಸ್ಮಾತ್ ನಿಮಗೆ ಅಷ್ಟೊಂದು ಜವಾಬ್ದಾರಿ ತಗೊಳಕ್ಕಾಗಿಲ್ಲ ಅಂತಂದರೆ ನಾನು ನಿಮಗೆ ನಿಂತು ಕೆಲಸ ಮಾಡಿಸ್ಕೊಡ್ತೀನಿ. ಅದು ನೀವೇ ಹೋಗಿ ವಿಚಾರಿಸಿ, ಕಲ್ಲೇ ಆಗ್ಬೋದು ಮೆಟೀರಿಯಲ್ಲೇ ಆಗ್ಬೋದು, ಎಲ್ಲಿ ಸಿಗಬೇಕು ಅಂತ ಮಾಹಿತಿ ನನ್ನ ಕೇಳಿ ನಾನು ಕೊಡ್ತೀನಣ್ಣ. ಲೇಬರ್ ಆದರೆ ಸರ್ ನಮ್ಮದು ಒಂದು ಕಂಬಕ್ಕೆ 250 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ. NE1 ಊಟ ತಿಂಡಿ ಟ್ರಾವೆಲ್ ಚಾರ್ಜು ಎಲ್ಲ ನಮ್ಮದೇ ಇನ್ಕ್ಲೂಡ್ ಆಗಿರುತ್ತೆ ಸರ್. ಇನ್ನೂ ಒಂದು ನಮ್ಮಲ್ಲಿ ನಿಮಗೆ ಲೇಬರಲ್ಲಿ ಕೆಲಸ ಮಾಡಿಕೊಡ್ಬೇಕು ಅಂತಂದರೆ 250 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ, ಇದು 7 ಫೀಟ್ ಫೋಲು, 7 ಅಡಿ ಒಳಗೆ ಹೋಗಲೇಬೇಕು. ಅದೆಲ್ಲ ಯಾವುದೇ ಪ್ರಾಪರ್ಟಿ ಆಗಲಿ ಅದು ಏನೇ ಆಗಲಿ 7 ಅಡಿ ಒಳಗೆ ಹೋಗಬೇಕು. 6 ಫೀಟ್ ಮೇಲೆ ಬರಬೇಕು. ಆ ಲೈನ್ ತಂತಿ ಬೇಕು ಅಂತಂದರೆ ಇನ್ನೂ ಒಂದು ಎಕ್ಸ್ಟ್ರಾ ಲೈನ್ ತಂತಿ ಬೇಕಾದ್ರೆ ಹಾಕಿಸ್ಕೊಳ್ಳಿ, ಏನು ತೊಂದರೆ ಏನಿಲ್ಲ. ನಿಮ್ಗೆ ಇನ್ನೂ ಒಂದು ಸರ್, ಜವಾಬ್ದಾರಿ ತಗೊಳಕ್ಕಾಗಲ್ಲ ನನಗೆ. ಮೀನ್ಸ್ ನೀವೆಲ್ಲೋ ಇರ್ತೀರ ಬೆಂಗಳೂರಲ್ಲಿ, ಒಂದು ಪ್ರಾಪರ್ಟಿ ತೋರಿಸ್ತೀರ, ನಂಗೆ ಇಲ್ಲಿ ಕೆಲಸ ಆಗಬೇಕು, ಅದನ್ನು ಮಾಡಿಕೊಡ್ತೀವಿ ಸರ್. ಫಸ್ಟ್ ಆಫ್ ಆಲ್ ಒಂದಿನ ಫ್ರೀಯಾಗಿ ಒಳ್ಳೆ ಮೆಟೀರಿಯಲ್ ತೋರಿಸ್ತೀನಿ. ನಾನು ಒಂದು ಕೊಟೇಶನ್ ಹಾಕಿಸ್ತೀನಿ ನಿಮಗೋಸ್ಕರ. ಒಂದು ಒಳ್ಳೆ ಬ್ರ್ಯಾಂಡೆಡ್ ಅಂದರೆ ಸರ್ ಟಾಟಾ ಅನ್ನೋದು ನಾನು ಒಂದು ರೇಟ್ ಹೇಳೋಕ್ಕೆ ಇದು ಒಂಥರ ಗೋಲ್ಡ್ ಥರ. ಇದು ಇವತ್ತು ಒಂದು 5 ರೂಪಾಯಿ ಇದ್ದರೆ ನಾಳೆ ಇನ್ನೊಂದು 10 ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತೆ. ಇದು ಒಳ್ಳೆ ಬ್ರ್ಯಾಂಡೆಡ್ ಮೆಟೀರಿಯಲ್ ಆದರೆ ಸರ್ ಹೇಳ್ತಾ ಇರೋದು ಟಾಟಾ. ಅದಕ್ಕೋಸ್ಕರ ನಿಮ್ಮನ್ನೇ ಕರ್ಕೊಂಡು ಹೋಗ್ತೀನಿ, ವಿಸಿಟ್ ಮಾಡೋದ, ಯಾವ್ದು ಮೆಟೀರಿಯಲ್ಲು ಅಂತ ಹಾಕಿಸ್ಕೊಡ್ತೀನಿ. ಅಂದರೆ ಇಷ್ಟು ಮೆಟೀರಿಯಲ್ ಅಂತಂದ್ರೆ ಇಷ್ಟು ಮೆಟೀರಿಯಲ್ ಬೇಕಾಗುತ್ತೆ ಅಂತ ನಾವೇ ನಿಂತಿರ್ತೀವಿ. ಯಾವುದೇ ಥರ ಮೋಸ ಇಲ್ಲ ಸರ್. ನಾವು ರೈತರು ಮಕ್ಕಳೇ. ತಂತಿ ಮೆಶ್ಶು ಜಿಂಕ್ ಕೋಟೆಡು ಒಂದು 3-4 ಥರ
ಮಿಲ್ಟ್ರಿ ವೈರು ಈ ಥರ ಎಲ್ಲ ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀವಿ ಸರ್. ನಿಮ್ಗೆ ಯಾವ್ದು ಬೇಕು ಅದನ್ನು ಆರಿಸ್ಕೊಂಡು ನಾವು ಕೆಲಸ ಮಾಡೇ ಮಾಡ್ತೀವಿ. ಒಂದು ಪ್ರಾಪರ್ಟಿಗೆ ಯಾವ್ದು ಬೇಕು ಅಂತಂದರೆ ಗೊತ್ತಾಗ್ಬಿಡುತ್ತೆ. ಆಲ್ಮೋಸ್ಟಲ್ಲಿ ಎಲ್ಲ ಜಾಸ್ತಿ ಹಾಕ್ಸೋದೆ ಮೆಶ್ಶು. ಪ್ರಾಪರ್ಟಿನ ಫಸ್ಟು ಅಕ್ವೈರ್ ಮಾಡ್ಕೊಬಿಡ್ತಾರೆ, ಅಕ್ಕಪಕ್ಕದ ಜಮೀನು ಅಂತ ಹೇಳಿ ಒಂದು ಸುರಕ್ಷಿತೆಗೆ ಅಳವಡಿಸ್ಕೋತಾರೆ. ಚಿರತೆ ಬರ್ತದೆ ಅಂತ ಅಳವಡಿಸ್ಕೋತಾರೆ, ಹುಲಿ, ಮೇಕೆ, ಸಿಂಹ ಈ ಥರ. ಓಕೆ, ಅಂದರೆ ರಿಯಲ್ ಎಸ್ಟೇಟ್ ಅವರೆಲ್ಲ ಆಲ್ಮೋಸ್ಟಲ್ಲು ಜಮೀನು ಸೇಲಿಂಗೋಸ್ಕರ ಹಾಕಿಸ್ಕೋತಾರೆ. ನಾವು ಯಾರೇ ಹಾಕಿಸ್ಕೊಂಡ್ರು ಒಂದೇ ಮೆಟೀರಿಯಲ್ ಹಾಕೋದು, ಅದು ಒರಿಜಿನಲ್ ಮೆಟೀರಿಯಲ್ಲೇ ಹಾಕೋದು. ಟಾಟಾ ಅನ್ನೋದೇ ಒರಿಜಿನಲ್ಲು. ಟಾಟಾದಲ್ಲಿ 3 ಥರ ಬರುತ್ತೆ, ಅದನ್ನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು. 3 ಥರ ಬರುತ್ತೆ. ಫಸ್ಟು ಅದನ್ನು ಯೋಚನೆ ಮಾಡಿ ನೀವು ಕಸ್ಟಮರ್ಸು. ಅಲ್ಲಿ ಯಾರೋ ಒಬ್ಬ ಏನೋ ಒಂದು ಕಮ್ಮಿಗೆ ಹಾಕಿಸ್ಕೊಬೋದು ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ ನೀವು. ಫಸ್ಟು ಯಾವ ಮೆಟೀರಿಯಲ್ ಹಾಕ್ತಾವ್ರೆ ಅದನ್ನು ಥಿಂಕ್ ಮಾಡಿ. ಅಂದರೆ ನಿಮ್ಗೆ ಅದನ್ನೇ ಹೇಳ್ತಾ ಇರೋದು ನಾನು. ನಿಮಗೆ ಕಲ್ಲು ಬೇಕಾ, ನಾನು ತರಿಸ್ಕೊಡ್ತೀನಿ. ತಂತಿ ಬೇಕಾ, ನಾನೇ ತರಿಸ್ಕೊಡ್ತೀನಿ. ಅದಕ್ಕೂ ಬೇಡವಾ, ನೀವು ಅಂಗಡಿಗೆ ಹೋಗಿ ತಗೊಳ್ಳಿ, ನಾನು ಕೆಲಸ ಮಾಡಿಕೊಡ್ತೀನಣ್ಣ. ನಿಮಗೆ ಕೆಲಸಗಾರು ಅವಶ್ಯಕತೆ ಇದ್ದೇ ಇರುತ್ತೆ. ಎಂಥವ್ರಿಗಾದ್ರೂ ಫೋನ್ ಮಾಡಿ ನನಗೆ ಎನಿ ಟೈಮ್ ಕಾಂಟ್ಯಾಕ್ಟು. ಅಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತೈತೆ ನಂಬರು. ಆಫೀಸು ಐತೆ ಬೆಂಗಳೂರಲ್ಲಿ. ಅದು ಎಷ್ಟು ಎಕರೆನಾರ ಆಗಲಿ, ಎಷ್ಟೇ ಇರಲಿ, ಎಷ್ಟು ದೂರನಾರ ಇರಲಿ ಅಣ್ಣ, ಕರ್ನಾಟಕ ಯಾವುದೇ ಮೂಲೆ ಹೇಳಿದ್ರು ಬಂದು ಕೆಲಸ ಮಾಡೇ ಮಾಡ್ತೀನಣ್ಣ.